ಕಮ್ಲು ಕಮ್ಲು. ಹಾ ಹಾ, ಯಾರು? ತಾಳ್ರಿ, ಬಂದೆ. ಹಾ, ಶಾಂತಕ, ಭಾಳ ಖುಷಿ ಆಯ್ತು. ಬಾ ಶಾಂತಕ, 2 ದಿನ ಆತ್ ನಿನ್ ನಮ್ಮ ಮನೆ ಕಡೆ ಬಂದು. ಪಾರು, ನೀನು ಬಂದಿ. ಬಾ ಕುಂತ್ಕೊ ಬರ್ರಿ. ಕಮ್ಲು, ಹೆಂಗದಿವ? ಚಲೋ ಅದೇನು? ಪಾಪ ಏನೋ ಕೆಲಸ ಮಾಡ್ತಿದಿ ಅಂತ ಕಾಣ್ತತಿ. ತೊಂದ್ರೆ ಆತ ನಾವು ಬಂದ? ಅಯ್ಯೋ, ಏನ್ ಕೆಲ್ಸ ಶಾಂತಕ, ಪಾಪ ಎಲ್ಲ ಕಾವೇನ ಮಾಡಿಟ್ಟು ಹೋಗ್ತಾಳ. ನಂಗಂತ್ರು ಏನ್ ಕೆಲ್ಸ ಇಲ್ಲ ನೋಡ್ರಿ. ಸುಮ್ನೆ ಕೂರೋದು ಒಂದ ಕೆಲ್ಸ. ಅಲ್ಲಿ ಒಂದ್ ಸ್ವಲ್ಪ ಹಳೆ ಪಾತ್ರೆ ಇದ್ವಾ, ಅವು ಯಾವ ಬೇಡ ಅಂತ ಎಲ್ಲ ತೆಗ್ದಾಕೋಣ ಅಂತ ಎಲ್ಲ ನೋಡ್ತಾ ಇದ್ನಿ. ಅಷ್ಟ್ರಲ್ಲಿ ಯಾರು ಕರ್ದಂಗ ಆತಲ್ಲ ಅಂತ ಬಂದೆ. ಹ್ಞೂ ಕಮಲಕ್ಕ, ಕಾವ್ಯನ್ ನೋಡಿದ್ರೆ ಖುಷಿ ಆಕತ್ ನೋಡ್ರಿ. ಬಾಳ್ ಜಾಣಿ, ಓದೋದ್ರಾಗೂ ಮುಂದ, ಕೆಲ್ಸದಾಗೂ ಮುಂದ. ಇನ್ ಮನೆಯಲ್ಲೂ ಪಾಪ ಎಲ್ಲ ಕೆಲಸ ಮಾಡ್ತತಿ. ಎಂತ ಒಳ್ಳೆ ಹುಡುಗಿ. ಹೌದು ಪಾರು. ಅಯ್ಯೋ, ಕುಂತ್ಕೊಳ್ರಿ ಹಂಗ ನಿಂತ ಮಾತಾಡ್ಕತ್ತಿರಲ್ಲ, ಕುತ್ಕೊಳ್ರಿ. ಆ ಮತ್ತೆ ಯಾಕವ ಕಮಲ, ಮನೆ ಹತ್ರನ ಬರಲ್ಲ? ಪುರ್ಸೊತ್ ಇರ್ತತಿ ಎಲ್ಲ ಇರ್ತತಿ ಅಂತೀಯ. ಬರ್ಬೇಕಾನೆ ಮನೆ ಹತ್ರ? ಕಾಣಿಸದೇ ಇಲ್ಲವ. ಮನೆ ಬಿಟ್ಟು ಹೊರಗಾರ ಬರ್ತೀಯಿಲ್ಲ ಗೊತ್ತಿಲ್ಲ. ಊರ್ನಾಗ ಅದೇ ಇಲ್ಲ ಅಂತಾನೆ ಕೆಲಸರಿ ಗೊತ್ತಿರಲ್ಲ ನೋಡು. ಅವಾಗ ಪಾರು ಮನೆಗ್ ಬರ್ತಾಳಲ್ಲ, ಅಕ್ಕಿ ಹತ್ರನೇ ಕೇಳ್ತೇನೆ, ಕಮ್ಲು ಕಾಣಿಸಿಲ್ಲೇನವ, ಊರ್ನಾಗ ಅದಳ ಇಲ್ಲ ಅಂತ. ನಂಗೂ ಹೊರಗ್ ಬರ್ಬೇಕಂತ ಅನ್ಸ್ತ ಶಾಂತಕ್ಕ. ಆದ್ರ ಊರ್ ಮಂದಿ ಸುಮ್ನೆ ಇರ್ಬೇಕಲ್ಲ, ಹೊರಗ್ ಬಂದಂದ್ರ ಸಾಕು. ಮತ್ತ ಕಾವ್ಯಂದು ಮದ್ವೆ ಯೋಚನೆ ಮಾಡಿರೋ ಇಲ್ಲ? ಅದೊಂದ್ ತಪ್ಪೋತಂತ ಹಂಗ ಬಿಟ್ಬಿಡ್ತೀರಾ? ಎಂತ ಒಳ್ಳೆ ಹುಡುಗಿ ಪಾಪ ಅಂತ ಹೇಳಿ ಒಳ್ಳೇದ್ ಮಾತಾಡ್ದಂಗ ಮಾತಾಡಿ ಹಂಗ ನಮ್ಗ ಸ್ವಲ್ಪ ನೋವಾಗ್ಬೇಕು ಹಂಗ ಮಾತಾಡ್ಬಿಡ್ತಾರ. ಅದಕ್ಕ ಹೊರಗ್ ಬರಕ ಮನ್ಸಾಗಲ್ಲ. ಈ ಮಂದಿ ಬುದ್ಧಿನ ಅಷ್ಟ್ ನೋಡ. ತಮ್ಮ ಮನೆಗ ಹಳ್ಸ್ಲು ವಾಸನೆ ಬರ್ತಿದ್ರು ಅದವ್ರ ಮುಗಿಗ್ ಬಡಿಯಂಗಿಲ್ಲ. ಬೇರೆಯವ್ರ ಮನೆಗ್ ಏನೈತಿ ಅಂತ ಮುಚ್ಕೊಂಡ್ ಹೋಗೋ ಕೆಲ್ಸನ ಮಾಡ್ತಾವ್. ಒಂದ್ ಒಳ್ಳೆ ದಿನ ಬರ್ತದ ಬಿಡ್ಸ ಅಂತಕ್ಕ. ಅಂದಂಗ ಈ ಹುಡುಗ ಯಾರು? ಪಾಪ ನಿಂತ ಅದನ್ನ ಕೂತ್ಕೊಳಪ್ಪ. ಎದಕ್ ನಿಂತಿ ನೀನು? ಕಮಲಕ್ಕ, ಇವನು ಸಾಗರ ಅಂತ, ಶಂಕರಣ್ಣನ್ ತಮ್ಮನ್ ಮಗ. ಸಿಟಿಯಿಂದ ಬಂದಾನ. ಒಂದ್ ಸ್ವಲ್ಪ ದಿನ ಇದ್ದು ಹೋಗಕ್ಕಂತ ಇಲ್ಲಿ ಉಳ್ಕೊಂಡನ. ಬಾಳ್ ಖುಷಿ ಆಯ್ತು ನೋಡಪ್ಪ. ಸಣ್ಣ ನಿಂತಾಗ ನೋಡಿದ್ದೀನ, ನೆನ್ಪ ಬರ್ಲಿಲ್ಲ ನೋಡು. ಅನ್ಕಂಡೆ ಮುಖ ಎಲ್ಲೋ ನೋಡ್ದಂಗ ಐತಿ ಅಂತ. ಏಟ್ ಬೆಳ್ದ್ ಬಿಟ್ಟಿಯಪ್ಪ. ಕುಂತ್ಕೊಳಪ್ಪ, ಕುಂತ್ಕ. ಬಾಳ್ ಖುಷಿ ಆಯ್ತು ನೋಡಿ. ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ಬೇಕಿತ್ತು. ಅವ್ರು ನೋಡಿ 8 ವರ್ಷ ಆತು. ಮರ್ತಾ ಬಿಟ್ಟಾರೇನೋ ನನ್ನ. ಓ, ಆ ಅಪ್ಪ ಅಮ್ಮ ನಿಮ್ಗೆ ಗೊತ್ತೇನ್ರಿ? ಪರಿಚಯ ಏನ್ರಿ? ಅವ್ರಿಲ್ಲ, ಅವರು ವಾಪಸ್ ಏನೋ ಕೆಲಸ ಬಂತಂತ ಹೋದ್ರು. ಮತ್ತೆ ಬಂದಾಗ ಅವ್ರ ಜೊತೆ ಬರ್ತಾನಂತೆ. ಹುನವ, ಇವ್ರ ಅಪ್ಪ ಅಮ್ಮ ಏನೋ ಕೆಲಸ ಬಂತು ಅಂತ ಅರ್ಜೆಂಟಾಗಿ ಹೋದ್ರು. ಅದಕ್ಕೆ ಇವನು ಉಳ್ಕೊಂಡ ಇಲ್ಲಿ. ಮತ್ತೆ ಅವ್ರು ಬರ್ತಾರಲ್ಲ, ಅವ್ರು ಕರ್ಕೊಂಡ್ ಬರ್ತಾನಂತ. ಈಗ ಇವನು ಇಲ್ಲಿ ಬಂದಿದ್ದು ಅದೇನದ, ಏನೋ ವೈಫ್ ಬೇಕು ಅಂತ ಅಂತಿದ್ದ. ಲ್ಯಾಪ್ಟಾಪ್ ಅಲ್ಲಿ ಏನೋ ಕೆಲಸ ಐತಂತ, ಅದಕ್ಕೆ ವೈಫ್ ಇಲ್ಲ ಅಂತ ಹುಡ್ಕೊಂಡ್ ಬಂದ ನೋಡು. ಯವ್ವ ಶಾಂತಕ್ಕ, ವೈಫ್ ಅಂದ್ರ ಹೆಂಡ್ತಿ ಅಂತ. ವೈಫ್ ಅಲ್ಲ ಶಾಂತಕ್ಕ, ವೈಫೈ. ಅವನ್ಗ ವೈಫೈ ಬೇಕಾಗೈತಿ ವರ್ಕ್ ಮಾಡಕ. ಯವ್ವ ಶಾಂತಕ್ಕ, ಒಂದ್ಸರ್ತಿ ಗಾಬರಿನ ಆತ್ ನೋಡು. ಇವನ್ ಯಾಕಪ್ಪ ಇವನ್ ಹೆಂಡ್ತಿ ನೋಡ್ಕೊಂಡ್ ನಮ್ಮನಿಗ್ ಬಂದ, ನಮ್ಮನಿಗೆ ಏನ್ ಬಂದಿಲ್ಲ ಅನ್ಕಣ್ಣಿ. ವೈಫೈ ಬೇಕೇನ? ಐತಾಳ ಆಕಿ ಕೆಲ್ಸ ಮಾಡಕಂತ ಹಾಕ್ಸ್ಕೊಂಡಾಳ. ಐತೆ. ಕಾವ್ಯಂಗ ಫೋನ್ ಮಾಡ್ತಾನಂತ, ಊಟಕ್ಕೆ ಬರೋ ಸಮಯ ಆಗೈತೆ ಬರ್ತಾಳ ಹೆಂಗ ಕೇಳ್ತಾನಂತ. ಅಯ್ಯೋ ನೀನ್ ಕೂತ್ಕೊಳಪ್ಪ ಸಾಗರ. ಯಾಕ ನಿಂತಿ? ಕೂತ್ಕ. ನಾನು ಮೊದಲನೇ ಸರ್ತಿ ಇವ್ರ ಮನೆಗೆ ಬರ್ತಾ ಇದ್ದೀನಿ. ಆದ್ರೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಇವ್ರ ಗುಣನೇ ಇರಬೇಕು ಇವ್ರ ಮಗಳಿಗೂ ಬಂದಿರೋದು. ತುಂಬ ಒಳ್ಳೆ ಜನ ಅಂತ ಕಾಣಿಸುತ್ತಪ್ಪ. ಅಯ್ಯೋ ಆಂಟಿ, ಇರಲಿ ಬಿಡಿ. ಪಾಪ ಈಗ ಅವ್ರು ವರ್ಕಲ್ಲಿ ಏನಾದರೂ ಇದ್ದರೆ ಅವರಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಆಗೋದು ಬೇಡ. ಲ್ಯಾಪ್ಟಾಪ್ ಎಲ್ಲಿದೆ ಅಂತ ಹೇಳಿ, ನಾನು ಬೇಕಾದರೆ ವರ್ಕ್ ಮಾಡಿಕೊಂಡು ಹೋಗ್ಬಿಡ್ತೀನಿ. ನೀನೇನಪ್ಪ ಅವಳ ಹೊರಗಿನ ಒಂಥರ ಮಾತಾಡ್ತಿ? ನೀನು ಸಣ್ಣವನಿದ್ದಾಗ ನಮ್ಮ ಕೈಯಲ್ಲೇ ಆಡಿ ಬೆಳ್ದನು. ನಾವು ನೆನಪಿಲ್ಲ ಆಟ. ತಾಳು, ಆಕಿಗೆ ಒಂದು ಫೋನ್ ಮಾಡ್ತಾನೀಗ. ಅಮ್ಮ ಅಮ್ಮ, ಎಷ್ಟೊತ್ತಿ ಹೇಳಿದೀನಿ ಒಬ್ಳೇ ಇರ್ತೆ ಮನೇಲಿ, ಬಾಗ್ಲು ಹಾಕು ಅಂತ. ಕೇಳದೇ ಇಲ್ಲ ನನ್ನ ಮಾತು. ಆಂಟಿ, ನೀವೆಲ್ಲ ಬಂದಿದ್ರೇನು? ತಪ್ಪು ತಿಳ್ಕೊಬೇಡ್ರಿ. ಅದು ಅವ್ವ ಒಬ್ಳೇ ಇರ್ತಾಳಲ್ ಮನ್ಯಾಗ. ಹಿಂಗ ಬಾಗ್ಲು ತೆಕೊಂಡಿದ್ರ ಒಳಗೆ ಯಾರು ಬಂದ್ರ ಆಕಿಗೆ ಗೊತ್ತಾಗಲ್ಲ. ಅದಕ್ಕ ಬಾಗ್ಲು ಹಾಕೊಂಡಿರು ಅಂತ ಯಾವಾಗ್ಲೂ ಹೇಳ್ತಾನಿ. ಆಕಿ ಮರ್ತ ಬಿಟ್ಟಿರ್ತಾಳ. ಅದಕ್ಕ ಹಂಗ ಹೇಳ್ತಾ ಬನ್ನಿ.